प्रचोदयात्। ಇವತ್ತು ಕೂಡ ಇನ್ನೂ ನಾವು ನರ್ಸರಿನಲ್ಲೇ ಇದ್ದೀವಿ. ಇದನ್ನು ಮುಗಿದ ಮೇಲೆ ಪ್ರೈಮರಿಗೆ ಹೋಗ್ಬೋದು. ಗಾಯತ್ರಿ ಮಂತ್ರದಲ್ಲಿ ಗಾಯತ್ರಿಯಲ್ಲಿ ವ್ಯಾಹೃತಿಗಳು ಅಂತ ಕೇಳಿದ್ದೀರಾ. ಬರೀ ಓಂ ಭೂರ್ಭುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ನ ಪ್ರಚೋದಯಾತ್ ಅಷ್ಟೇ ಅಲ್ಲ. ಓಂ ಭೂಃ, ಓಂ ಭುವಃ, ಓಂ ಸುವಃ, ಓಂ ಮಹಃ, ಓಂ ಜನಃ, ಓಂ ತಪಃ, ಓಂ ಸತ್ಯಂ ಅಂತ ಸಪ್ತ ವ್ಯಾಹೃತಿಗಳನ್ನು ಹೇಳ್ತೀವಿ. ಇದನ್ನು ಮಕ್ಕಳಿಗೆ ಅಭ್ಯಾಸ ಮಾಡಿಸ್ಬೇಕು. ಇದು ಏನು ಹೇಳುತ್ತೆ? ಓಂ ಭೂಹು, ಓಂ ಭುವಃ ಇದೆಲ್ಲ ಲೋಕಗಳನ್ನು ತೋರಿಸುತ್ತೆ. ಓಂ ಭೂಹು, ಓಂ ಭುವಃ, ಓಂ ಸುವಃ, ಓಂ ಮಹಃ, ಓಂ ಜನಃ ಇವೆಲ್ಲ ಡಿಫ್ರೆಂಟ್ ಲೆವೆಲ್ಸ್ ನಮ್ಮಲ್ಲಿ, ಡಿಫ್ರೆಂಟ್ ಡೈಮೆನ್ಷನ್ಸ್ ನಮ್ಮಲ್ಲಿ, ಡಿಫ್ರೆಂಟ್ ಶೀಟ್ಸ್ ನಮ್ಮಲ್ಲಿ, ಡಿಫ್ರೆಂಟ್ ಸ್ತರಗಳು ಅಂತ ಹೇಳ್ತೀವಿ. ದೇಹ, ಮನಸ್ಸು, ಬುದ್ಧಿ ಎಲ್ಲನೂ ನಾವು ಹೇಳಬೇಕಾದ್ರೂ ಅಷ್ಟೇ. ಮನೋ, ಬುದ್ಧಿ, ಅಹಂಕಾರ ಬಿಟ್ಬಿಡಿ. ಚಿತ್ತ, ಅಂತಃಕರಣ, ಇಲ್ಲಿ ಅಹಂಕಾರದ ವಿಚಾರನೇ ಇಲ್ಲ. ಓಂ ಭೂಹು, ಓಂ ಭುವಃ, ಓಂ ಮಹ, ಓಂ ಜನ, ಓಂ ತಪಃ ಬಂದ್ಬಿಡ್ತು. ಹೀಗೆ ಸಪ್ತ ವ್ಯಾಹೃತಿಗಳನ್ನು ನಾವು ಸ್ಟಡಿ ಮಾಡಿದ್ರೆ ಗೊತ್ತಾಗುತ್ತೆ. ಮೂಲಾಧಾರದಲ್ಲಿ ಓಂ ಭೂಹು ಹೇಳಿದ್ರೆ, ಓಂ ಭುವಃ ಸ್ವಾಧಿಷ್ಠಾನದಲ್ಲಿ, ಓಂ ಸುವಃ ಮಣಿಪುರದಲ್ಲಿ, ಓಂ ಮಹಃ, ಓಂ ಜನಃ ಇಲ್ಲಿಗೆ ಪಂಚ ಇಂದ್ರಿಯಗಳು ಕೆಲಸ ಮುಗೀತು. ನಮ್ಮಲ್ಲಿರುವಂಥ 5 ಇಂದ್ರಿಯಗಳ ಕೆಲಸ ಇಲ್ಲಿ ಮುಗಿತು. ಇಲ್ಲಿ ಆಕಾಶ ತತ್ವ, ಭೂತತ್ವ, ಜಲತತ್ವ, ಅಗ್ನಿತತ್ವ, ವಾಯುತತ್ವ, ಆಕಾಶ ತತ್ವ ಈ 5 ಚಕ್ರಗಳಲ್ಲಿ 5 ತತ್ವಗಳನ್ನು ನೋಡ್ತೀರ. ಮೂಲಾಧಾರದಲ್ಲಿ ಭೂತತ್ವ, ಜಲತತ್ವ ಸ್ವಾಧಿಷ್ಠಾನ, ಮಣಿಪುರ ಅಗ್ನಿತತ್ವ, ವಾಯುತತ್ವ, ಆಕಾಶ ತತ್ವ ಈ 5 ಸೇರಿದರೆ 5 ಎಲಿಮೆಂಟ್ಸ್ ಸೇರಿದಾಗ ನಮ್ಮ ಬಾಡಿ. ಓಂ ಭೂಹು, ಓಂ ಭುವಃ, ಓಂ ಸುವಃ, ಓಂ ಮಹಃ, ಓಂ ಜನಃ ಇಲ್ಲಿಗೆ ಬಾಡಿ ಮುಗೀತು. ಇಲ್ಲಿಗೆ ನಾವು ಮನಸ್ಸಿಗೆ ಬಂದ್ವಿ. ಓಂ ತಪಃ, ಓಂ ತಪಃ ಇದು ಮನಸ್ಸು. ಓಂ ಸತ್ಯಂ ಬುದ್ಧಿ. ಮನಸ್ಸು ಬುದ್ಧಿ ಆದಮೇಲೆ ಅಹಂಕಾರ ತರಲೇ ಇಲ್ಲ. ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಇಲ್ಲಿ ನಾವು ಸ್ಕಿಪ್ ಮಾಡಿದ್ದು ಅಹಂಕಾರ ಇಲ್ಲ. ಇದು ಅಹಂಕಾರ ಆದರೆ ಇದನ್ನು ದೂರ ಇಟ್ಟಿದ್ದೀವಿ. ಇದು ದೇಹ, ಇದು ಮನಸ್ಸು, ಇದು ಬುದ್ಧಿ. ಈ ದೇಹ, ಮನಸ್ಸು, ಬುದ್ಧಿ ಅನ್ನೋದನ್ನು ಈ ಅಹಂಕಾರದಿಂದ ದೂರ ಇಟ್ಟು ಈ ಅಹಂಕಾರವನ್ನು ಸಂಪೂರ್ಣ ಸರೆಂಡರ್ ಮಾಡಿದ್ರೆ ಪರಮಾತ್ಮನಿಗೆ ಈ ಚಿನ್ಮುದ್ರ ಹಾಕಿ ಕೂತು ಗಾಯತ್ರಿ ಮಂತ್ರ ಹೇಳಿದ್ರೆ ಕಂಪ್ಲೀಟಾಗಿ ನಮಗೆ ಆ ವೈಬ್ರೇಷನ್ಸ್ ಗೊತ್ತಾಗುತ್ತೆ ಪ್ರತಿಯೊಂದು ಚಕ್ರದಲ್ಲೂ ಕೂಡ. ಇಲ್ಲಿ ಈಗೋಗೆ ಜಾಗ ಇಲ್ಲ. ಮನೋಬುದ್ಧಿ, ಚಿತ್ತ, ಅಂತಃಕರಣ, ಅಹಂಕಾರ ಇಲ್ಲ. ಚಿನ್ಮುದ್ರ ಹಾಕಿ ಧ್ಯಾನ ಮಾಡ್ತೀವಿ. ಇಲ್ಲಿ ನಮಗೇನು ಪರಿಚಯ ಆಯಿತು? 5 ಎಲಿಮೆಂಟ್ಸ್ದು ಪರಿಚಯ ಆಯಿತು, ಪಂಚಭೂತಗಳ ಪರಿಚಯ ಆಯಿತು. ನಮ್ಮ ದೇಹದಲ್ಲಿ ಅರ್ತ್ ಅಂದರೆ ಇವು ಭೂತತ್ವ, ಅದರಿಂದಲೇ ನಾವು ವಾಸನೆ ನೋಡ್ತಾ ಇರೋದು. ಜಲತತ್ವ, ಅದರಿಂದನೇ ರುಚಿ. ಅಗ್ನಿತತ್ವ, ಅದರಿಂದನೇ ದೃಷ್ಟಿ. ವಾಯುತತ್ವ, ಅದರಿಂದನೇ ಶಬ್ದ. ಆಕಾಶ ತತ್ವ, ಸ್ಪರ್ಶ. ಸ್ಪರ್ಶ ಆಕಾಶ ತತ್ವ. ಈ ವಿಶುದ್ಧಿ ಚಕ್ರದಿಂದ ಸ್ಪರ್ಶ, ಇಲ್ಲಿಂದ ಶಬ್ದ, ಇಲ್ಲಿಂದ ಮಣಿಪುರದಿಂದ ಕಣ್ಣು ನೋಡ್ತಾ ಇರೋ ದೃಷ್ಟಿ, ಇಲ್ಲಿಂದ ಸ್ವಾಧಿಷ್ಠಾನದಿಂದ ರುಚಿ, ಮೂಲಾಧಾರದಿಂದ ವಾಸನೆ. ಹೀಗೆ ನಮ್ಮಲ್ಲಿ ಪಂಚಭೂತಗಳ ತತ್ವಗಳನ್ನು ನಾವು ಇದರಿಂದ ತಿಳ್ಕೊಳ್ತೀವಿ. ಗಾಯತ್ರಿ ಮಂತ್ರದಲ್ಲಿ ಪಂಚಭೂತಗಳ ತತ್ವದಿಂದ ಉಂಟಾದ ಈ ಶರೀರದಲ್ಲಿ ಪಂಚ ಇಂದ್ರಿಯಗಳು ಕೂಡ ಕೆಲಸ ಮಾಡ್ತಾ ಇರೋದು ಪಂಚಭೂತಗಳಿಂದಲೇ. ಮೂಲಭೂತವಾಗಿ ಪಂಚಭೂತಗಳು ಕೆಲಸ ಮಾಡ್ತಾ ಇರೋದ್ರಿಂದ ಇವೆಲ್ಲ ಕೆಲಸ ಮಾಡ್ತಾ ಇದೆ. ಪಂಚ ಇಂದ್ರಿಯಗಳು, ನಮ್ಮಲ್ಲಿರುವ 5 ಗುಣಗಳು ಎಲ್ಲ ಕೆಲಸ ಮಾಡ್ತಾ ಇರೋದು ಇದರಿಂದನೇ. ಈ ಒಂದು ಕನೆಕ್ಷನ್ ತರಬೇಕು. ವ್ಯಾಹೃತಿಗಳನ್ನು ಹೇಳಬೇಕಾದ್ರೆ ಪಂಚಭೂತಗಳನ್ನು ತೆಗೆದುಕೊಂಡು ನಾವು ಒಂದೊಂದು ಚಕ್ರದಲ್ಲೂ ಒಂದೊಂದು ಪಂಚಭೂತಗಳನ್ನು ನಾವು ಫೋಕಸ್ ಮಾಡ್ತಾ, ಆ ಎನರ್ಜಿನ ಫೀಲ್ ಮಾಡ್ತಾ, ನಮ್ಮ ಬಾಡಿನ ರೆಸ್ಪೆಕ್ಟ್ ಮಾಡ್ತಾ, ಒಂದೊಂದು ಚಕ್ರದಲ್ಲೂ ಕೂಡ ನಮ್ಮ 5 ಎಲಿಮೆಂಟ್ಸ್ನ ಸಂಪೂರ್ಣ ರೆಸ್ಪೆಕ್ಟ್ ಮಾಡಿ, ಅದರಿಂದ ಯಾವ ರೀತಿ 5 ಇಂದ್ರಿಯಗಳು ಕೆಲಸ ಮಾಡ್ತಾ ಇದೆ, ತನ್ಮಾತ್ರೆಗಳು ಕೆಲಸ ಮಾಡ್ತಾ ಇದೆ, ಇದನ್ನೆಲ್ಲ ರೆಸ್ಪೆಕ್ಟ್ ಮಾಡಬೇಕಾದ್ರೆ ಇಲ್ಲಿ ಈಗೋಗೆ ಜಾಗನೇ ಇಲ್ಲ. ನಾವೇನು ಮಾಡ್ತಾ ಇಲ್ಲ ಅನ್ನೋದು ಅನುಭವ ಬರುತ್ತೆ. ಎಂಥ ಅದ್ಭುತ ನಡೀತಾ ಇದೆ ಅಂತ.
ನಾಳೆ ಮುಂದುವರಿಸ್ತೀನಿ.